ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಹೌಸ್ ಕ್ವೀನ್. ಮಾಡಿ ತೋರ್ಸಿನ ಅನ್ನೋದು ಹುಮ್ಮಸ್ಸಿತ್ತಂದ್ರೆ ಮೈಯಾಗೇನಿಲ್ರಿ, ಮನುಷ್ಯ ಕುಂದ್ರೋದಿಲ್ಲ ಅಂತಾರೆ. ಹಾಗೇನಿಲ್ರಿ, ನನಗೂ ಏನಿಲ್ರಿ ಇವತ್ತಿಷ್ಟು ಇಂತಿಷ್ಟಂತೆ ಕೆಲಸ ಎಲ್ಲ ಮಾಡ್ಬೇಕು ಅನ್ನೋದು ನಂದು ತಲೆಯಾಗಿತ್ತು ರೀ. ನಾನು ಏನಿಲ್ರಿ ಪಟ ಮೊದಲು ಕೆಲಸ ಮುಗಿಸ್ಕೊಂಡೇನಿಲ್ರಿ, ಆಮೇಲೆ ಎಲ್ಲ ಉಳ್ಕಾದ ಕೆಲಸ ಮಾಡ್ಬೇಕು ಅನ್ನೋದು ಇದ್ನಿತ್ತು ರೀ. ನಮ್ಮ ಮನೆಯವ್ರು ಇದು ಸ್ಪೆಷಲ್ ನಮ್ಮ ಮನೆಯವ್ರ ಸಲ ವಿಡಿಯೋ ತಂದ್ರೂ ಚಿಂತಿಲ್ಲ. ಯಾಕಂದ್ರೆ ನಮ್ಮ ಮನೆಯವ್ರು ಹೇಳ್ತಾರೆ, ತವ್ರ ಮನೆಗೆ ಹೋಗೋಕ್ಕಿದ್ದಂದ್ರೆ ಪಟ್ ಮಾಡಿ ಎಲ್ಲ ಪಟ್ನೆ ರೆಡಿಯಾಗಿ ಓಡ್ತಿಲ್ಲ. ಹಂಗೆ ಡೈಲಿನೂ ಆಗಲ್ಲ ಅಂತಂತಾರೆ. ಹಾಗಾಗಿನಿಲ್ಲ, ಡೈಲಿ ಅಂತೂ ಅಡುಗೆ ಮಾಡ್ತಾನೆ ವೆರೈಟಿ ಮಾಡಿ ಹಾಕ್ತೀನಿ ರೀ. ಅಂದ್ರೂ ಇಲ್ರಿ ನಮ್ಮ ಮನೆಯವ್ರು ನಮ್ಮ ಯಜಮಾನ್ರಲ್ರಿ ಮತ್ತು ನನಗೇನಿಲ್ರಿ ಟಾಂಟ್ ಕೊಡೋದು ಮಾತ್ರ ಬಿಡಂಗಿಲ್ಲ ರೀ. ಹಿಂಗಾಗಿನಿಲ್ರಿ ಈ ವಿಡಿಯೋ ಅವರು ನೋಡ್ತಾರೆ, ಅವ್ರಿಗೆ ಇದನ್ನ ಹಾಕತ್ತದ ಅಂತೇಳಿ ರೀ. ನೋಡಿರಿ ಯಜಮಾನ್ರಿ, ಪಟ್ ಮಾಡಿ ನನ್ನ ಕೆಲಸ ನಾನು ಮುಗಿಸ್ಕೊತೇನೆ ರೀ. ಹಂಗೇನಿಲ್ರಿ ಯಾಕಂದ್ರೆ ಮಾಡೋದು ತಲೆಯಾಗಿತ್ತಂದ್ರೆ ತಿಳ್ಕೊರಿ ನೀವು. ಅವ್ರು ಅನ್ನೋದೇನು ಸುಳ್ಳಲ್ಲ, ಆದ್ರೇನಿಲ್ರಿ ಮಾಡೋ ಕೆಲಸ ಮಾಡ್ಬೇಕಂತಾರೆ. ಆದ್ರೇನಿಲ್ರಿ ಹಂಗತಂದು ನಾ ತವ್ರ ಮನೆಗೆ ಹೋಗಿದ್ದೇನಂದ್ರೆ ಅಷ್ಟೇ ಕೆಲಸ ಮಾಡ್ತೇನೆ ಅನ್ನೋದಿಲ್ಲ ರೀ. ಡೈಲಿನೂ ಮಾಡ್ತೇನೆ, ಆದ್ರೇನಿಲ್ರಿ ಅದು ಅವ್ರ ಕಣ್ಣಿಗೆ ಕಾಣಂಗಿಲ್ಲ. ಅದಕ್ಕೆ ಏನು ಮಾಡೋದೈತಿ ಪಾಪ. ಅವ್ರು ಏನಾಕತ್ರಿ, ಅವ್ರನ್ನೆಲ್ಲ ನಾಷ್ಟ ಮಾಡಿಸಿ ಇದನ್ನ ಮಾಡಿ ಹುಡುಗರನ್ನೆಲ್ಲ ಹೊರಗೆ ಹಾಕಿನಂದ್ರೆ ತಿಳ್ಕೊರಿ ನೀವು. ಅವರು ತಮ್ಮ ಕೆಲ್ಸಕ್ಕೆ ಹೋದ್ರಂದ್ರೆ ಉಳ್ಕಾದ ಕೆಲಸ ನಾ ಮಾಡ್ತೇನೆ ರೀ. ಅವ್ರು ಬರೋ ಟೈಮ್ಗೆ ನಂದು ಕೆಲಸ ಮುಗಿದಿರ್ತದೆ ರೀ. ಅದ ಕೂತಿರ್ತೇನೆ ರೀ ಅನ್ಕೊಡ್ದಾನಿಲ್ಲ ರೀ. ಅವ್ರು ಅಂತಾರೆ, ಆರಾಮ್ ಜೀವನ ನಿಂದು ನೋಡು, ಸುಖಮಯ ಜೀವನ ಐತೆ ನೋಡಿ ನಿಂದು ನೆರಳಾಗಿಂದ ಹಿಂಗೆ ಅಂತಾರೆ. ಇನ್ನು ನಾ ಏನು ಮಾಡಲಿ ಅದಕ್ಕೆ ಹೇಳಿ ನೋಡ್ರಿ ಅಂತಂಗಾರೆ. ಅವ್ರು ಬರೋ ಟೈಮ್ಗೆ ನಂದು ಕೆಲಸ ಆಗಿರುತ್ತೆ, ಆದರೆ ಅವ್ರಿಗೆ ನಂದು ಕೆಲಸ ಕಾಣಿಸಿ ಬರೋಂಗಿಲ್ಲ ರೀ. ಈ ರೀತಿ ಆಕತ್ತೆ ನೋಡಿ ನಮ್ಮ ಮನ್ಯಾಗ. ಈ ರೀತಿ ಟಾಮ್ ಆ್ಯಂಡ್ ಜೆರ್ರಿ ಜಗಳ ಇರ್ತದೆ ರೀ. ನಿಮ್ಮಲ್ಲಿ ಯಾರು ಹಿಂಗೆ ಅದಾರ ಹೇಳ್ರಿ, ಕಮೆಂಟ್ ಮಾಡಿ. ಹಿಂಗಾಗಿಲ್ಲ ಇವತ್ತೇನಿಲ್ಲ ರೀ ಈ ಬ್ಯಾಗ್ ಕಂಪ್ಲೀಟ್ ಮಾಡೋಕ್ಕೆ. ಯಾಕಂದ್ರೆ ಸಣ್ಣ ಕೈ ಚೀಲ ಇದ್ದು ರೀ, ಇದನ್ನ ಕಂಪ್ಲೀಟ್ ಮಾಡೋಕ್ಕಿದ್ದೀನಿ ರೀ ನಾನು. ಹಾಗಾಗಿನಿಲ್ಲ ರೀ ಫಸ್ಟ್ಗೆ ಎಲ್ಲ ಕೆಲಸ ಪಟ ಮುಗಿಸ್ಕೊಂಡು ಈಗ ಕೂತೇನೆ ನೋಡಿರಿ ಕಟಿಂಗ್ ಮಾಡೋಕೆ. ಯಾಕಂದ್ರೆ ಇವು ಕೊಡುವ ಇದ್ದು ರೀ, ಇದನ್ನು ಅವ್ರು ಕೊಟ್ಟಿರು ಭಾಳ ದಿನ ಅಂತ. ಅದ್ರನ್ನಿಲ್ಲ ರೀ ನನಗೆ ಲೇಟ್ ಆಗಿತ್ತು ರೀ ಕೊಡೋಕೆ. ಹಿಂಗಾಗೇನಿಲ್ಲ ರೀ ಕೆಲಸದ ಮೇಲೆ ಏನಿಲ್ಲ ರೀ ನಾವು ಶ್ರದ್ಧೆ ಇಟ್ಟು ಮನಸಾರೆ ಆ ಕೆಲಸ ಮಾಡಿದ್ವಿ ಅಂದ್ರೆ ನೋಡಿರಿ ಆ ಕೆಲಸ ಸಕ್ಸಸ್ ಆಗಕ್ಕೆ ಬೇಕತ್ತ ಅಂತೇನೆ ನಾ. ಯಾಕಂದ್ರೆ ರೀ ಮಾಡೋ ಕೆಲಸದ ಮೇಲೆ ಮೊದಲು ನಮಗೆ ನಂಬಿಕೆ ಇರಬೇಕು ರೀ. ಆಮೇಲೆ ನಾವು ಮಾಡಿ ತೋರಿಸಿ ನೋಡೋದು ನಮಗೆ ಮನಸ್ಸಿನಾಗ ಐತಂದ್ರೆ ನಾವು ಹಠ ತಟ್ಟು ಅಂದ್ರೆ ತಿಳ್ಕೊರಿ ನೀವು, ಅದು ಯಾವತ್ತೂ ವ್ಯರ್ಥ ಆಗಂಗಿಲ್ಲ. ಇದಂದ್ರೆ ಇದು ಅಲ್ಲಿ ಕೆಲಸ ರೀ, ಯಾವುದಾಗಲಿ ಕೆಲಸ ನಾ ಅಂತೇನೆ ರೀ. ಹಾಗಾಗೇನಿಲ್ಲ ರೀ ಯಾರ ಮಾಡೋರಿದ್ರು ಇಲ್ರಿ ಮನಸಾರೆ ಮಾಡಿರಿ, ಅದು ಸಕ್ಸಸ್ಫುಲ್ ಆಗೇ ಆಕತೈತೆ ಅಂತೇನೆ ರೀ. ಯಾಕಂದ್ರೆ ನಾ ಅನ್ಕೊಂಡೈತಿ ನಾ ಅದು ಅಂದ್ರೆ ಹಠ ತೊಟ್ಟಿನದ ತಿಳ್ಕೊರಿ. ಇವತ್ತು ನಾನು ಮಾಡಬೇಕಂದ್ರೆ ನಂದು ಆಗತ್ತೈತೆ ರೀ. ಅದು ಈ ರೀತಿ ಐತಿ ಇವತ್ತಿನ ದಿನ. ಹಿಂಗೆಲ್ಲ ಹೋತ್ ನೋಡಿರಿ ಫೈನಲಿ ಇವು ಬ್ಯಾಗ್ಗಳು ರೆಡಿ ಆಗ್ಯಾವ್ರಿ. ಕೈ ಚೀಲ ಹೆಂಗೆ ಅನ್ಸ್ಯಾವ ಅನ್ನೋದು ಹೇಳ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮರಿಲಾರ್ದ ಹೊಸವಾಗಿ ಯಾರನ್ನೆಲ್ಲ ನೋಡತ್ತೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋಕೆ ಏನು ಪೇ ಮಾಡೋಕೆ ಹತ್ತಂಗಿಲ್ಲ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ತಿರ್ಗಣ್ಕಸ್ಮಟ. ಬಾಯ್.